ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ ಪುಷ್ಪಲತಾ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇವತ್ತು ನಾವು ಚಿಕ್ಕಮಂಗ್ಳೂರಲ್ಲಿ ಎಕ್ಸಿಬಿಷನ್ ನಡೀತಾ ಇತ್ತು. ಸೊ ಮಕ್ಕಳೆಲ್ಲ ತುಂಬ ಆಸೆ ಪಡ್ತಾಯಿದ್ರು ಅಂತೇಳಿ ಎಕ್ಸಿಬಿಷನ್ಗೆ ಹೋಗೋಣ ಅಂತ ಹೇಳಿ ಎಲ್ಲ ಹೊರಟಿದ್ದೀವಿ. ನನ್ನ ಮಗ ಕೂಡ ಟ್ಯೂಷನ್ಗೆ ಹೋಗಿದ್ದ, ಅಲ್ಲಿಂದನೇ ಕರ್ಕೊಂಡು ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇವತ್ತು ಸಂಡೇ ನಾವು ಎಕ್ಸಿಬಿಷನ್ಗೆ ಹೋಗಿದ್ದು. ತುಂಬ ಚೆನ್ನಾಗಿತ್ತಂತೆ ಎಕ್ಸಿಬಿಷನ್ನು. ನಮ್ಮ ರಿಲೇಟಿವ್ ಎಲ್ಲ ಹೋಗಿ ಬಂದಿದ್ದರು, ಹಾಗಾಗಿ ಹೇಳಿದರು ಅಂತ ಹೇಳ್ಬಿಟ್ಟು ನಾವು ಹೊರಟಿದ್ವಿ. ಇದು ಚಿಕ್ಕಮಂಗ್ಳೂರಲ್ಲಿ ಕಲ್ಯಾಣ ನಗರಲ್ಲಿ ನಡೀತಾ ಇತ್ತು ಎಕ್ಸಿಬಿಷನ್ನು. ಸೊ ಹಾಗಾಗಿ ಹೊರಟಿದ್ದೀವಿ. ಇವಾಗ ಅವರು ಕಾರ್ ಪಾರ್ಕಿಂಗ್ ಕೂಡ ಮಾಡೋಕ್ಕೆ ಹೋದರು. ಎಕ್ಸಿಬಿಷನ್ ನೋಡಿದ ಕೂಡಲೇ ಮಕ್ಕಳಂತೂ ಫುಲ್ ಖುಷಿಯಾಗಿಬಿಟ್ಟಿದ್ರು. ಅವ್ರನ್ನ ನೋಡಿ ನಮಗೂ ಕೂಡ ಖುಷಿ ಆಯಿತು. ತುಂಬ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದರು, ತುಂಬ ಚೆನ್ನಾಗಿತ್ತು. ಇದು ಬಂದು ರೋಬೋಟಿಕ್ ಬಟರ್ಫ್ಲೈ ಶೋ ಅಂತ, ಎಲ್ಲ ರೋಬೋಟಿಕ್ದೇ ಮಾಡಿದರು, ತುಂಬ ಚೆನ್ನಾಗಿತ್ತು. ಮತ್ತು ವೈಲ್ಡ್ ಅನಿಮಲ್ಸ್ದು ಕೂಡ ಇತ್ತು. ಸೊ ಹಾಗಾಗಿ ಎಕ್ಸಿಬಿಷನ್ ನೋಡೋಣ ಅಂತ ಹೇಳಿ ಬಂದ್ವಿ. ಬನ್ನಿ, ನಿಮಗೂ ತೋರಿಸ್ತೀನಿ ಹೇಗೆಲ್ಲ ಮಾಡಿದರು, ಎಕ್ಸಿಬಿಷನ್ ಹೇಗೆ ಡೆಕೋರೇಟ್ ಮಾಡಿದರು ಅಂತ. ಈಗ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು, ನಮಗಂತೂ ತುಂಬ ಖುಷಿ ಆಯಿತು ಹೋಗಿದ್ದು. ಇವಾಗ ಅವರು ಟಿಕೆಟ್ ಕೂಡ ತರಕ್ಕೆ ಹೋಗಿದ್ರು. ತುಂಬ ಜನ ಕೂಡ ಇದ್ದರು. ಇವಾಗ ನಾವು ಒಳಗಡೆ ಹೋಗಿ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ ನೋಡಿ. ಇದು ಬಂದು ಅನಿಮಲ್, ತುಂಬ ಚೆನ್ನಾಗಿತ್ತು. ಇದು ಅನಿಮಲ್ ಅಂತ ಗೊತ್ತು, ಸಾರಿ. ಇದು ಎಲಿಫೆಂಟ್, ಸಖತ್ತು ಚೆನ್ನಾಗಿತ್ತು. ಎಂಟ್ರೆನ್ಸ್ ಎಲ್ಲ ಇದ್ದಿದ್ದು. ಒಳಗಡೆ ಹೋಗಿ ಎಂಟ್ರೆನ್ಸಲ್ಲೇ ನಮಗೆ ಎಲಿಫೆಂಟ್ ಸಿಕ್ಕುತ್ತೆ. ಇದನ್ನೆಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಅದರದ್ದು ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾನಿಲ್ಲಿ ಮ್ಯೂಸಿಕ್ ಎಲ್ಲ ಹಾಕಿಲ್ಲ. ಇದು ಬಂದು ರೋಬೋಟಿಕ್ದು ಎಲ್ಲ ತುಂಬ ಚೆನ್ನಾಗಿತ್ತು. ಏನೋ ಒಂಥರ ನಾವು ಅದರೊಳಗೇ ಹೋಗ್ಬಿಟ್ಟಿದ್ದೀವೇನೋ ಅನ್ನೋ ಅಷ್ಟು ಚೆನ್ನಾಗಿ ಫೀಲ್ ಆಯಿತು, ಅಷ್ಟು ಚೆನ್ನಾಗಿತ್ತು. ಸ್ಟಾರ್ಟಿಂಗಲ್ಲಿ ಇದು ಮತ್ತು ವೈಲ್ಡ್ ಅನಿಮಲ್ಸ್ದು ನಮಗೆ ಸಖತ್ ಇಂಪ್ರೆಸ್ ಮಾಡ್ತು. ಯಾರೆಲ್ಲ ಚಿಕ್ಕಮಂಗ್ಳೂರಲ್ಲಿದ್ದೀರಾ, ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ. ಎಕ್ಸಿಬಿಷನ್ ನಡೀತಾ ಇದೆ ಕಲ್ಯಾಣ ನಗರಲ್ಲಿ. ಸಖತ್ತು ಕ್ಯೂಟ್ ಇತ್ತು, ನಮಗಂತೂ ತುಂಬ ಇಷ್ಟ ಆಯಿತು. ಇದೆಲ್ಲ ರೋಬೋಟಿಕ್ದು ನೋಡಿ. ಇದು ಲೈಟಿಂಗ್ಸ್ ಎಲ್ಲ ಆ ಥರ ಡಿಮ್ ಆ್ಯಂಡ್ ಡಿಪ್ ಆಗ್ತಾ ಇತ್ತಲ್ಲ, ಅದೆಲ್ಲ ನೋಡಿ ನಮಗೆ ತುಂಬಾ ಖುಷಿ ಆಯಿತು. ಇದು ಯಾವುದು ನಿಜವಾಗಿರೋದಲ್ಲ, ಬಟ್ ಅದು ನಿಜನೇ ಏನೋ ಅನ್ನೋಷ್ಟು ಚೆನ್ನಾಗಿ ಮಾಡಿದರು ಎಕ್ಸಿಬಿಷನಲ್ಲಂತೂ. ನಮಗೆ ನೋಡಿ ತುಂಬ ಖುಷಿ ಆಯಿತು. ಈ ಥರ ಇತ್ತು. ಮಕ್ಕಳು ಸ್ಟಾರ್ಟಿಂಗ್ ಸ್ವಲ್ಪ ಭಯಪಟ್ಟರು, ಆಮೇಲೆ ಅವರೇ ಅಡ್ಜಸ್ಟ್ ಆದರು. ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ನೋಡಿದ್ದು ನಮಗಂತೂ ತುಂಬ ಖುಷಿ ಆಯಿತು ನೋಡಿ. ಇವಾಗ ಇದು ಬಂದು ವೈಲ್ಡ್ ಅನಿಮಲ್ಸ್ದು. ಇದೆಲ್ಲ ನಿಜವಾಗಿರೋದೇನೋ ಅನ್ನೋ ಥರನೇ ಕಾಣಿಸುತ್ತೆ, ಬಟ್ ಇದು ನಿಜವಾದ ಎಲಿಫೆಂಟ್ ಅಲ್ಲ, ನಿಜನೇ ಏನೋ ಅನ್ನೋಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ಚೆನ್ನಾಗಿ ಇಟ್ಟಿದ್ದಾರೆ ಎಕ್ಸಿಬಿಷನಲ್ಲಿ. ಬಟ್ ಅದು ನಿಜವಾದ ಎಲಿಫೆಂಟ್ ಅಲ್ಲ. ಎಲ್ಲ ಅನಿಮಲ್ಸ್ದು, ವೈಲ್ಡ್ ಅನಿಮಲ್ಸ್ ಎಲ್ಲ ಅನಿಮಲ್ಸ್ನೂ ಇಲ್ಲಿ ಡಿಸ್ಪ್ಲೇಗೆ ಇಲ್ಲಿ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ವೈಲ್ಡ್ ಅನಿಮಲ್ ಚೆನ್ನಾಗಿತ್ತು. ಅದನ್ನು ಮಕ್ಕಳೆಲ್ಲ ನಿಜವಾಗಿರೋದ ಅಂತ ಕೇಳ್ತಾಯಿದ್ರು, ಆದರೆ ನಿಜವಾಗಿರೋದಲ್ಲ ಇದು. ಈ ಥರ ಯಾವಾಗಾದರೂ ವೀಕ್ಲಿ ಅಥವಾ 15 ಡೇಸ್ಗೊಂದ್ಸಲ ನಾವು ಕೂಡ ಹೊರಗಡೆ ಹೋಗಿ ಬಂದರೆ ನಮಗೂ ಏನೋ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಅವ್ರ ಸ್ಕೂಲ್ ಆಯಿತು, ಮನೆ ಆಯಿತು, ಓದ್ಕೊಳ್ಳೋದಾಯಿತು, ಅದೇ ಆಗ್ತಾ ಇರುತ್ತೆ. ಸೊ ಅವಾಗವಾಗ ಈ ಥರ ಹೊರಗಡೆ ಹೋಗ್ತಾ ಇದ್ದರೆ ನಮ್ಮ ಮನಸ್ಸಿಗೆ ಸ್ವಲ್ಪ ಖುಷಿ ಅನ್ನಿಸುತ್ತೆ. ಹೋಗಿ ಬಂದಮೇಲೆ ಸ್ವಲ್ಪ ಮೈಂಡ್ ಫ್ರೆಶ್ ಆದಂಗೆ ಆಯಿತು. ನನಗಂತೂ ಹೊರಗಡೆ ಎಲ್ಲ ಹೋಗಬೇಕು ಅಂದರೆ ತುಂಬ ಇಷ್ಟ, ಹಾಗಾಗಿ ಬಂದಿದ್ವಿ. ಇಲ್ಲಿ ನೋಡಿ ಕಾಂಗರು ಎಷ್ಟು ಚೆನ್ನಾಗಿತ್ತು, ಒಳಗೆ ಮರಿ ಇಟ್ಕೊಂಡು ಬಿಡೋ ಥರ, ಅಷ್ಟು ಚೆನ್ನಾಗಿತ್ತು. ನಮಗಂತೂ ತುಂಬ ಇಷ್ಟ ಆಯಿತು. ಪೆಂಗ್ವಿನೆಲ್ಲ ಡ್ಯಾನ್ಸ್ ಮಾಡೋ ಥರ ಇತ್ತು, ಖುಷಿ ಅನ್ನಿಸ್ತು. ಈಗ ನೆಕ್ಸ್ಟು ಒಳಗಡೆ ಮಕ್ಕಳು ಆಟಾಡೋ ಅಂಥ ಗೇಮ್ಗಳೆಲ್ಲ ಇದ್ದಾವೆ. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು, ನಮಗಂತೂ ಸ್ವರ್ಗಕ್ಕೆ ಬಂದಂಗಾಗಿತ್ತು ಒಂದು ಕ್ಷಣ, ಅಷ್ಟು ಚೆನ್ನಾಗಿತ್ತು. ಇದೊಂದು ತುಂಬ ಕ್ಯೂಟ್ ಅನ್ನಿಸ್ತು ನಮಗೆ ಅದನ್ನು ಕಾಂಗರು ನೋಡಿಬಿಟ್ಟು. ಈಗ ಕೆಲವೊಂದು ಪೋಸ್ಟರ್ ಇದ್ವು, ಮಕ್ಕಳೆಲ್ಲ ಪೋಸ್ ತಗೊಳ್ತಾಯಿದ್ರು ಫೋಟೋಕ್ಕೆ ಅಂತ. ಯಾವುದು ಕೆಲವೊಂದು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ.
ಅವ್ರಿಗೆ ಎಷ್ಟೊತ್ತಿಗೆ ನಾವು ಗೇಮ್ ಹತ್ರ ಹೋಗ್ಬಿಡ್ತೀವಪ್ಪ ಅನ್ನೋ ಅಷ್ಟು ಖುಷಿ ಆಗ್ಬಿಟ್ಟಿತ್ತು. ಇದೆಲ್ಲ ಅಲ್ಲಿ ಶಾಪಿಂಗ್ ಕೂಡ ಹಾಕಿದ್ರು. ನಮಗೇನು ಬೇಕು ವೆರೈಟೀಸು ಬಟ್ಟೆಗಳಾಗಿರ್ಬೋದು ಅಥವಾ ಇದು ಎಲ್ಲ ಥರನೂ ಇತ್ತಲ್ಲಿ. ಸ್ವೆಟರ್ಸು ಮತ್ತು ವೆರೈಟಿ ಹಪ್ಳಗಳು, ಡ್ರೈ ಫ್ರೂಟ್ಸ್ ಪ್ರತಿಯೊಂದು ಇತ್ತು. ಮತ್ತು ರಾಗಿಲಿ ಮಾಡಿರೋ ಅಂಥ ಇದು ಎಲ್ಲನೂ ಇತ್ತು. ಈಗ ನೋಡಿ ಲಾಸ್ಟಲ್ಲಿ ಈ ಥರ ಇತ್ತು. ಯಾವುದಕ್ಕೆ ಕೂರೋಣ, ಯಾವುದನ್ನು ಆಟ ಆಡೋಣ ಅಂತ ಕ್ಯೂರಿಯಾಸಿಟಿ ಮಕ್ಕಳಿಗೆ. ಯಾವುದಕ್ಕೆ ಕೂತ್ರೂ ಅವ್ರಿಗೆ ಸಾಕಿ ಆಗ್ತಾ ಇರಲಿಲ್ಲ. ಅವ್ರ ಖುಷಿಯಲ್ಲೇ ನಮ್ಮ ಖುಷಿ ನೋಡಬೇಕಲ್ಲ. ನಾವು ಪೇರೆಂಟ್ಸೇ ಹಾಗಲ್ವ, ಮಕ್ಳ ಖುಷಿಲೇ ನಮ್ಮ ಖುಷಿ ನೋಡ್ತಾ ಇರ್ತೀವಿ. ಅವ್ರು ಖುಷಿ ಪಟ್ಟರೆ ನಮಗೂ ಖುಷಿ. ಅವ್ರ ಗೇಮೆಲ್ಲ ಆಟಾಡಾಯಿತು. ಈಗ ಅವರಿಗೆ ತಿನ್ನಬೇಕು ಏನಾದರೂ ಸ್ನ್ಯಾಕ್ಸ್, ಆ ಕಡೆ ಗಮನ ಹೋಗ್ಬಿಟ್ಟಿತ್ತು. ಇವಳು ನೋಡಿ ಹೆಂಗೆ ಆಡ್ತಾ ಇದ್ದಾಳೆ ಅಂದರೆ, ಅವಳಿಗೆ ಎಷ್ಟು ಆಟ ಆಡಿದ್ರೂ ಸಾಕೇ ಆಗ್ತಾಯಿಲ್ಲ. ಸಖತ್ತು ಎಂಜಾಯ್ ಮಾಡ್ತಾಯಿದ್ಲು. ಅಂದರೆ ಅವರೆಲ್ಲ ನೋಡ್ತಾ ಇದ್ರೆ ಅವರನ್ನು, ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಯಿತು. ಅಷ್ಟು ಚೆನ್ನಾಗಿತ್ತು. ಸೊ ನಮಗೆ ಈ ಥರ ಎಲ್ಲ ಆಟಾಡೋಕ್ಕೆ ಅವಕಾಶ ಅವಾಗ ಸಿಕ್ಕಿರಲಿಲ್ಲ. ಈಗ ಎಂಜಾಯ್ ಮಾಡ್ತಾ ಇದ್ದಾರೆ ಅಂದರೆ ಅವಳಂತೂ